ಕ್ರಿಸ್ಮಸ್ನ ಸಂದರ್ಭದಲ್ಲಿ ಮನೆಗಳಲ್ಲಿ ಬಣ್ಣದ ನಕ್ಷತ್ರಗಳ ಬೆಳಕನ್ನು ಕಾಣುವ ಈ ಹೊತ್ತಿನಲ್ಲಿ ಇವತ್ತು ಉದಯವಾಣಿಯ ಅಂಗಳದಲ್ಲಿ ಅನೇಕ ನಕ್ಷತ್ರಗಳು ಬಂದು ನಮ್ಮೊಂದಿಗೆ ಸೇರಿಕೊಂಡಿದೆ. ಇಡೀ ಉದಯವಾಣಿ ಇವತ್ತು ನಂದನವನವಾಗಿದೆ. ನಿಮ್ಮ ಮಗುವಿನ ನಗು, ಅವರ ಆ ಒಂದು ಮಾತುಗಳು ಇಡೀ ನಮ್ಮ ಉದಯವಾಣಿಗೆ ಒಂದು ಹೊಸ ಕಳೆಯನ್ನು ತಂದುಕೊಟ್ಟಿದೆ. ಉದಯವಾಣಿಯ ಅತ್ಯಂತ ಪ್ರತಿಷ್ಠಿತ ಚಿಗುರು ಚಿತ್ರ ಮಕ್ಕಳ ಫೋಟೋ ಸ್ಪರ್ಧೆಯ ಬಹುಮಾನ ವಿಜೇತರಿಗೆ ಸ್ವಾಗತ, ಸುಸ್ವಾಗತ. ಇಂದಿನ ಈ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಸತೀಶ್ ಪೈ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ಮಾಡಲಿರುವಂಥ ಉಡುಪಿಯ ಪ್ರಸಿದ್ಧ ಆದರ್ಶ ಆಸ್ಪತ್ರೆಯ ಸಿಇಒ ಆಗಿರುವಂಥ ಶ್ರೀಮತಿ ವಿಮಲಾ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇಡೀ ಕಾರ್ಯಕ್ರಮವನ್ನು ಕಟ್ಟಿ ಇಷ್ಟೆಲ್ಲ ಮಕ್ಕಳ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಸಿಇಒ ಆಗಿರುವಂಥ ಗೌರವಾನ್ವಿತ ವಿನೋದ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಚಿಗುರು ಚಿತ್ರ ಅನ್ನೋದು ಪ್ರಾಯಶಃ ಉದಯವಾಣಿ ಕಂಡಕ್ಟ್ ಮಾಡುವ 10-12 ಸ್ಪರ್ಧೆಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಸ್ಪರ್ಧೆ. ಒಂದನೇದಾಗಿ ಏನಂತ ಹೇಳಿದರೆ, ಇದು ಸುಮಾರು 50 ವರ್ಷಗಳಿಂದ ಈ ನಾವು ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. 50 ವರ್ಷಗಳಿಂದ ಕೂಡ ಈ ಓದುಗರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ನೋಡಿದಾಗೆ ಓದುಗರು ನಮಗಿಂತ ಮೊದಲು ನಮ್ಮಲ್ಲಿ ಯಾವಾಗ ಸ್ಪರ್ಧೆ ಆರಂಭವಾಗ್ತದೆ ಅಂತ ಕೇಳುವ ಒಂದು ಸ್ಪರ್ಧೆ ಇದ್ದರೆ ಅದು ಚಿಗುರು ಚಿತ್ರ. ಅದು 6 ತಿಂಗಳ ಮೊದಲೇ ಫೋಟೋಗ್ರಫಿಯನ್ನು ರೆಡಿ ಮಾಡಿ, ಮೊದಲೇ ಮಗುವಿನ ಪೋಸನ್ನು ರೆಡಿ ಮಾಡಿ, ಆ ಸ್ಪರ್ಧೆ ಯಾವಾಗ ಬರ್ತದೆ ಅಂತೇಳಿ ಕಾಯುವಂಥ ಅತ್ಯಂತ ಕಾತರದ ಸ್ಪರ್ಧೆ ಇದ್ದರೆ ಅದು ಚಿಗುರು ಚಿತ್ರ. ಚಿಗುರು ಚಿತ್ರ ಯಾಕೆ ಅತ್ಯಂತ ಯಶಸ್ವಿಯನ್ನು ಸಾಧಿಸಿದೆ ಅಂತ ಹೇಳಿದರೆ, ನಾವು ಯಾವಾಗಲೂ ಹೇಳಿದೆ, ಉದಯವಾಣಿಯ ಅತ್ಯಂತ ದೊಡ್ಡ ಇಮೇಜ್ ಅಂತ ಹೇಳಿದರೆ, ಭಾಗವಹಿಸಿದ 28,000 ಸ್ಪರ್ಧಾಳುಗಳಲ್ಲಿ ಒಬ್ಬ ಕೂಡ ನನಗೆ ಬಹುಮಾನ ಸಿಗ್ತದೆ ಅಂತೂ 100% ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಇಡೀ ಸ್ಪರ್ಧೆಯನ್ನು ನಾವು ಅತ್ಯಂತ ಪಾರದರ್ಶಕವಾಗಿ ಆ ಮಗುವಿನ ನಗು, ಫೋಟೋ, ಆ ಜಡ್ಜ್ಮೆಂಟಿನ ಮೇಲೆ ಕೊಡ್ತೇ ಹೊರತು ಯಾವುದೇ ರೀತಿಯ ವಶೀಲೀಕರಣದಿಂದ ಅತ್ಯಂತ ಪಾರದರ್ಶಕವಾಗಿ ಈ ಸ್ಪರ್ಧೆಯನ್ನು ಮಾಡೋದ್ರಿಂದ ಪ್ರಾಯಶಃ ನೀವೆಲ್ಲ ಈ ಸ್ಪರ್ಧೆಯಲ್ಲಿ ಇವತ್ತು ಬಹುಮಾನ ವಿಜೇತರಾಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಲೇ ಮಿಜಾರ್ ಸರ್ ಅವರು ಹೇಳಿದರು, ಕಳೆದ 50 ವರ್ಷಗಳಿಂದ ನಾವು ಈ ಚಿಗುರು ಚಿತ್ರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ನಾವು ಈ ಸಂಖ್ಯೆಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಕಾಣ್ತಾ ಇದ್ದೇವೆ. ನಾವು ಕೂಡ ಚಿಕ್ಕಂದಿನಿಂದ ನವೆಂಬರ್ 14 ಪೇಪರ್ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡಿದ್ದವರು. ಆ ದಿನದ ಪೇಪರ್ ಯಾರು ಕೂಡ ಬಹುಶಃ ಮಿಸ್ ಮಾಡ್ತಾ ಇರಲಿಲ್ಲ, ಈಗಲೂ ಮಾಡೋದಿಲ್ಲ ಕರಾವಳಿ ಕರ್ನಾಟಕದಲ್ಲಿ. ಯಾಕೆಂತ ಹೇಳಿದರೆ, ಹೇಳ್ತಾರೆ ಪ್ರಪಂಚದಲ್ಲಿಯೇ ಅತ್ಯಂತ ಪರಿಶುದ್ಧವಾದ ನಗು ಇರೋದು ಬಹುಶಃ ಮಗುವಿನ ಮುಖದಲ್ಲಿ ಮಾತ್ರ. ಸೊ ಇಷ್ಟೊಂದು ಸಾವಿರಾರು ಮಕ್ಕಳ ನಗುವನ್ನು ನೋಡ್ಲಿಕ್ಕೋಸ್ಕರ ಎಲ್ಲರೂ ಕೂಡ ನವೆಂಬರ್ 14ಕ್ಕೆ ಕಾದುಕೊಂಡು ಬಂದದ್ದೇ ಜಾಸ್ತಿ. ಪ್ರಾಯಶಃ ನಮ್ಮ ಪತ್ರಿಕೆ ಅತ್ಯಂತ ಬೇಗ ಓದುವ ದಿನ ಇದ್ರೆ ಅದು ನವೆಂಬರ್ 14. ಯಾಕಂತ ಹೇಳಿದರೆ, ಅದು 3 ಗಂಟೆಗೆ ಶುರುವಾಗ್ತದೆ ಪತ್ರಿಕೆಯನ್ನು ಓದಲಿಕ್ಕೆ. ಸುಮಾರು 28,000 ಜನ ಯಾರು ಭಾಗವಹಿಸಿದ್ರು ಅವರು ಅದನ್ನು ನೋಡಿದರೆ ಅದರೊಂದು ಈ ಒಂದು ಚಿಗುರು ಚಿತ್ರದಿಂದ ದೊಡ್ಡ ದೊಡ್ಡ ಕಥೆಗಳಿವೆ. ಈ ಹಿರಿಯರು ಆ ಪತ್ರಿಕೆಯನ್ನು ಆ ದಿವಸ ಯಾಕೆ ನೋಡ್ತಾರೆ ಅಂತ ಹೇಳಿದರೆ, ಪ್ರತಿ ಮಗುವನ್ನು ನೋಡಿ ಅವ್ರು ಹೇಳಲಿಕ್ಕುಂಟು, ನನ್ನ ಮಗ ಸಣ್ಣದಿರುವಾಗ ಹೀಗೆ ನಗಾಡ್ತಾ ಇದ್ದ, ನನ್ನ ಮಗಳು ಹೀಗೇ ಚಂದ ಇದ್ಲು. ಅಂದರೆ ಅವರ ಏನು ನೆನಪುಗಳಿದೆಯಲ್ಲ, ಆ ಮತ್ತದಕ್ಕೆ ಜೀವ ತುಂಬುವ ಕೆಲಸವನ್ನು ಆ ಪತ್ರಿಕೆ ಆ ದಿವಸ ಮಾಡ್ತದೆ. ಗರ್ಭಿಣಿಯರಿಗೆ 14ನೇ ತಾರೀಕಿನ ಉದಯವಾಣಿ ಬಹಳ ಇಷ್ಟದ ಒಂದು ಪತ್ರಿಕೆ. ಯಾಕೆ ಹೇಳಿ, ಅವನು ಮುಂದಿನ ಮಕ್ಕಳಿಗೆ ಹೆಸರು ಇಡಲಿಕ್ಕೆ ಅದರಲ್ಲಿ ಯಾವುದು ಹೆಸರು ಬರ್ತದೆ ಅಂತ ಹುಡುಕೋದು. ಆ ಸಮಾಧಾನಕರ ಬಹುಮಾನದಲ್ಲಿ ಪ್ರಥಮ ಅವರಿಗೆ ಫೋಟೋಗಿಂತಲೂ ಅದರಲ್ಲಿ ಬರುವಂಥ ಹೆಸರುಗಳು ನನ್ನ ಮಗುವಿಗೆ ಇಡಬೇಕೆನ್ನುವ ಆಸೆಯಲ್ಲಿದ್ದರೆ, 3ನೇದಾಗಿ ಭಾಳ ಆಸಕ್ತಿಯಿಂದ ನೋಡುವುದು ಅಂತ ಹೇಳಿದರೆ, ಮುಂದೆ ಫೋಟೋವನ್ನು ಕಳಿಸ್ಲಿಕ್ಕಿರುವವರು ಅವರದೊಂದು ಪರ್ಮಿಟೇಷನ್ ಕಾಂಬಿಸರ್, ದೇ ಹ್ಯಾವ್ ದೇರ್ ಓನ್ ಸಿಸ್ಟಮ್. ಎವ್ರಿ ಇಯರ್ ದೇ ಗೋ ಥ್ರೂ ದ ಫೋಟೋಸ್, ದೇ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ವೇ ಟು ಗೆಟ್ ದ ಪ್ರೈಸ್. ಚಿಗುರು ಚಿತ್ರದಲ್ಲಿ ಇವತ್ತೇನು ಮಕ್ಕಳು ಬಹುಮಾನ ಪಡಿತಾರ, ಅದು ಅವರ ತಂದೆ ತಾಯಿಯರ ಭಾಳ ಪ್ರೆಸ್ಟೀಜಿಯಸ್ ಅದು ಇಶ್ಯೂ ಆಗಿರ್ತದೆ. ಯಾಕಂತೇಳಿದರೆ, ಒಂದು ವರ್ಷದ ಮಗು, 2 ವರ್ಷದ ಮಗು 12,000 ರೂಪಾಯಿ ದುಡಿಯುವುದಂತ ಹೇಳಿದರೆ ಅದು ಚಿಗುರು ಚಿತ್ರದ ಮೂಲಕ ಒಂದು ದೊಡ್ಡ. ಯಾಕಂತ ಹೇಳಿದರೆ ಸರ್, ದಟ್ ಒನ್ ಲೇಡಿ who got a 300 rupees, now she is having a grand daughter.
300 rupee cash prize around 22-23 years back, still kept that money in the bank in the same name, and that interest is growing on that, because she says that that is the money which I got first in my life. ಅಂಥ ಒಂದು ಭಾವನಾತ್ಮಕ ಸಂಬಂಧಗಳನ್ನು, ಅಂಥ ಒಂದು ಪ್ರೀತಿಯ ಸಂಬಂಧಗಳನ್ನು, ಅಂಥ ಒಂದು ಅತ್ಯಂತ ಆದರಣೀಯ ಸಂಬಂಧಗಳನ್ನು ಹೊಂದಿರುವ ಒಂದು ದೊಡ್ಡ ಸ್ಪರ್ಧೆ ಅಂತ ಹೇಳಿದರೆ ಅದು ಚಿಗುರು ಚಿತ್ರ. ನನಗೆ ಈ ಕಾರ್ಯಕ್ರಮಕ್ಕೆ ಉದಯವಾಣಿಯಿಂದ ಒಂದು ವಿಶೇಷವಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಕರೆದಿದ್ದಕ್ಕೋಸ್ಕರ ನಾನು ಮೊದಲಿಗೆ ಉದಯವಾಣಿ ಸಂಸ್ಥೆಗೆ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಬಯಸ್ತೇನೆ. ಉದಯವಾಣಿ ಬಗ್ಗೆ ಯಾರು ಹೇಳಬೇಕಂತ ಇಲ್ಲ. ಯಾವುದೇ ನ್ಯೂಸ್ ಪೇಪರ್ ಬರಲಿ, ಯಾವುದೇ ಟಿ ವಿ ಚಾನಲ್ಗಳು ಬರಲಿ, ನೂರಾರು ಟಿ ವಿ ಚಾನಲ್ಗಳು ಬಂದರು, ಕರಾವಳಿ ಜನಗಳು ಉಡುಪಿಯಲ್ಲೇ ಇರಲಿ, ಮಂಗಳೂರಲ್ಲಿರಲಿ, ಮುಂಬೈಯಲ್ಲಿರಲಿ, US ಅಲ್ಲಿರಲಿ, ಉದಯವಾಣಿ ಬೇಕೇ ಕಾಫಿ ಕುಡಿಯುವಾಗ. ನನಗೆ ಗೊತ್ತಿರುವ ಹಾಗೆ ಉದಯವಾಣಿಯಷ್ಟು ವಾರ್ತೆಗಳನ್ನಾಗಲಿ, ವಿಶೇಷ ಕಾರ್ಯಕ್ರಮವನ್ನು, ವಿಶೇಷ ದಿನಗಳನ್ನು ಆಚರಿಸೋದು ಬೇರೆ ಯಾವ ನ್ಯೂಸ್ ಪೇಪರನ್ನು ನೋಡಲಿಲ್ಲ. ಎಲ್ಲದು ಸ್ಟೇಟ್ ಲೆವೆಲಲ್ಲಾಗಲಿ, ಆಲ್ ಇಂಡಿಯಾ ಲೆವೆಲಲ್ಲಿ ನ್ಯೂಸ್ ಪೇಪರ್ ಇರ್ಬೋದು, ಆದರೆ ಆ ಉದಯವಾಣಿ ಓದಿದರೆ ಸಿಗುವ ಸಂತೃಪ್ತ ಭಾವನೆ ಅನ್ನೋದು ಬೇರೆ ಯಾವುದನ್ನು ನೋಡಿದರೂ ಸಿಗೋದಿಲ್ಲ. ಮಕ್ಕಳಿಗೆ ತಾಯಿನೇ ಪ್ರಪಂಚ. ಸೊ ನೀವೇ ಆ ಮಕ್ಕಳಿಗೆ ಹೊರ ಜಗತ್ತನ್ನು ಅವರಿಗೆ ತಿಳಿಸಿಕೊಡೋರು ತಾಯಿ ತಂದೆಯರು. ಸೊ ಆ ಮಕ್ಕಳಿಗೆ ಒಳ್ಳೆಯ ಪ್ರಪಂಚವನ್ನು ತೋರಿಸ್ಕೊಡಿ, ಕೆಟ್ಟ ಪ್ರಪಂಚವನ್ನು ಆದಷ್ಟು ದೂರ ಇಡಿ. ಬಟ್ ಕೆಟ್ಟತನದ ಬಗ್ಗೆ ಮಕ್ಕಳಿಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸಿಡಿ. ಇನ್ನು ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಸೊ ಆ ಮಕ್ಕಳಿಗೆ ಏನೂ ತಿಳಿಯಲ್ಲ. ಈಗ ನಾವು ಹೇಗೆ ಇರ್ತೀವೋ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ನಾವೆಲ್ಲರಿಗೂ ಸಿಟ್ಟು ಮಾಡ್ತಿದ್ದು ನಮ್ಮ ಮಕ್ಕಳು ತಾಳ್ಮೆಯಿಂದ ಇರಬೇಕು ಅಂದರೆ ಅದನ್ನು ಕಲೀಲಿಕ್ಕೆ ಆಗಲ್ಲ. ಸೊ ನಾವು ತಾಳ್ಮೆಯಿಂದ ಇರಬೇಕು, ಮಕ್ಕಳಿಗೂ ತಾಳ್ಮೆಯನ್ನು ಕಲಿಸ್ಬೇಕು. ನಾವೇ ನಮ್ಮ ಅತ್ತೆ ಮಾವನೊಟ್ಟಿಗೆ ಜಗಳ ಮಾಡ್ಕೊಂಡಿದ್ರೆ ಮಕ್ಕಳು ತನ್ನ ತಂಗಿ ತಮ್ಮನೊಟ್ಟಿಗೆ ಜಗಳ ಮಾಡುವಾಗ ಈ ಮಕ್ಕಳಿಗೆ ಜಗಳ ಮಾಡಬೇಡಿ ನೀವು ಅಂದರೆ ನಮ್ಮನ್ನು ನೋಡಿ ತಾನೇ ಅವ್ರು ಕಲಿಯೋದು. ನಮ್ಮ ಬಿಹೇವಿಯರು ಅವರಿಗೆ, ಮಕ್ಕಳು ಯಾವುದನ್ನು ನಾವು ಬರೀ ಭಾಷಣ ಮಾಡಿ ಅಥವಾ ಅವರಿಗೆ ಹೇಳಿ ತಿಳಿಸಿ ಹೇಳ್ತೀವೋ ಅದನ್ನು ಯಾವತ್ತೂ ಕಲಿಯಲ್ಲ. ನಮ್ಮನ್ನು ನೋಡಿ ಕಲಿತಾರೆ. ಹೆಚ್ಚಿನದನ್ನು ಕಲಿಯೋದು ತಂದೆ ತಾಯಿಯಿಂದನೇ. ಇವತ್ತು ನಾವೇನಾದರೂ ಹೇಳಿದರೆ ಅವ್ರು ರಿಜೆಕ್ಟ್ ಮಾಡಿರ್ಬೋದು, ಬಟ್ ನಾಳೆ ಅದನ್ನು ಇನ್ನೊಬ್ರಿಗೆ ಹೇಳ್ತಿರ್ತಾರೆ. ಅಮ್ಮ ಹೇಳಿದ್ದು ಅಥವಾ ತಂದೆ ಹೇಳಿದ್ದು ಯಾವತ್ತೂ ತಲೆಯಲ್ಲಿ ಅವರಿಗೆ ಫಿಕ್ಸ್ ಆಗಿ ಹೋಗುತ್ತೆ. ಸೊ ತಾಳ್ಮೆಯಿಂದ ಮಕ್ಕಳಿಗೆ ಒಂದು ತಾಳ್ಮೆ ಆಗಲಿ ಓದೋ ವಿಷಯದಲ್ಲಿ. ಮತ್ತು ಇವತ್ತು ಮಕ್ಕಳು ವಿಜೇತರಾಗಿದ್ದಾರೆ ಈ ಒಂದು ಪ್ರೈಸಲ್ಲಿ. ಹೇಗೆ ಅವರು ಬಂದು ನೀವು ಅವರನ್ನು ಬೆನ್ತಟ್ಟಿ ನೀವು ಗೆದ್ದಿದ್ದೀರಾ ಅಂತ ಖುಷಿಯಿಂದ ಹೇಳ್ತಿರೋ ಹಾಗೆ ಅವರು ಸೋತಾಗ ಎಲ್ಲಾದರೂ ಒಂದು ಕಡೆ, ಎಲ್ಲದರಲ್ಲೂ ಗೆಲ್ಲಿಕ್ಕಾಗಲ್ಲ ಮಕ್ಕಳು, ಎಲ್ಲದರಲ್ಲೂ ಫಸ್ಟ್ ಬರಲಿಕ್ಕಾಗಲ್ಲ. ಅವರನ್ನು ಬೆನ್ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಹೆಚ್ಚಿನ ಒಂದು ಏನು ಹೇಳಬೇಕಂದ್ರೆ ಮೋಟಿವೇಶನ್ ಮಾಡಿ ಅವರನ್ನು ಇದನ್ನು ಮಾಡಿ. ಸೊ ಮಕ್ಕಳು ಸೋತಾಗ ಬಂದಾಗ ಅವರನ್ನು ಡಿಮೋಟಿವೇಟ್ ಮಾಡ್ದಲೆ, ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಸ್ವಲ್ಪ ನೋಡ್ತಿದ್ದೇವೆ ಎಲ್ಲ ಡಿಪ್ರೆಷನಿಗೆ ಹೋಗೋದು ಅದೆಲ್ಲ ಜಾಸ್ತಿ ಆಗ್ತಿದೆ. ಸಣ್ಣ ಮಕ್ಕಳು ಅಂದರೆ ಅವರಿಗೆ ಸೋಲನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಗೊತ್ತಿರೋದಿಲ್ಲ. ಸೊ ಅದನ್ನು ಫಸ್ಟ್ ಕಳಿಸಿ. ಏನಾಯಿತು ಸೋತ್ರೆ ಇದೊಂದು ಜೀವನದ ಎಂಡ್ ಅಲ್ಲ, ಯಾವುದ್ರಲ್ಲಾದ್ರೂ ಮುಂದೆ ಅವರು ಸೋತ್ರೆ ಇನ್ನೊಂದು ದಿನ ಅಂತಿರುತ್ತೆ, ಇನ್ನೊಂದರಲ್ಲಿ ಗೆಲ್ತಾರೆ. ಅವ್ರು ಯಾವುದರಲ್ಲಿ ಮುಂದೆ ಬರ್ತಾರೋ ಅದರಲ್ಲಿ ಅವರನ್ನು ಮುಂದೆ ಬರಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಯಾವತ್ತು ಪಾಸಿಟಿವ್ ವಿಷಯಗಳನ್ನು ಹೇಳಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರೆಸಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮಕ್ಕಳಲ್ಲಿ ಬರುವಾಗೆ ನೀವು ನೋಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೆಲವು ಬೇರೆ ಪುಸ್ತಕಗಳನ್ನು ಓದಿ ಎಲ್ಲದನ್ನು ಟಿ ವಿ ನೋಡಿ ಕಲೀರಿ. ಸೊ ನಾನು ಹಾಗೆ ಹೇಳಿದಾಗಲೇ ತಂದೆ ತಾಯಿಯೇ ಮಕ್ಕಳಿಗೆ ಪ್ರಪಂಚ. ಮಕ್ಕಳಿಗೆ ಮೊಬೈಲ್ ಮತ್ತು ಟಿ ವಿಯನ್ನು ಪ್ರಪಂಚ ಮಾಡಬೇಡಿ ಯಾವಾಗಲೂ. ಯಾರಾದರೂ ಸಣ್ಣ ಮಕ್ಕಳನ್ನು ಕೆಲವರನ್ನು ನೋಡಿದ್ದೇನೆ, ಮೊಬೈಲ್ ಕೊಟ್ಟರೆ ಮಾತ್ರ ನನ್ನ ಮಗು ಊಟ ಮಾಡುತ್ತೆ, ಮೊಬೈಲ್ ಕೊಟ್ಟರೆ ಮಾತ್ರ, ಟಿ ವಿ ಕಾರ್ಟೂನ್ ಹಾಕಿದರೆ ನನ್ನ ಮಗು ಊಟ ಮಾಡುತ್ತೆ. ಹಾಗಾದರೆ ಮುಂಚಿನ ಮಕ್ಕಳು ಊಟ ಮಾಡ್ತಾನೆ ಇರಲಿಲ್ವಾ? ಊಟ ಮಾಡ್ತಿದ್ರು. ಆ ಮೊಬೈಲ್ ಕೊಟ್ಟು ಆ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಮೊಬೈಲ್ ಕೊಡೋದು ಊಟ. ಯಾಕೆ ಅದು ನಾವು ಮಾಡ್ತೀವಿ ಅಂದರೆ ನಮ್ಮ ಕೆಲಸ ಬೇಗ ಮುಗಿಬೇಕು ಅಂತೇಳಿ. ನಮ್ಮ ಕೆಲಸ ಬೇಗ ಮುಗಿಯೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಒಳ್ಳೆಯ ಹವ್ಯಾಸ ಬೆಳೆಸೋದು ನಮಗೆ ಇಂಪಾರ್ಟೆಂಟು. ಹಾಗಾಗಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕಣ್ಣಿಗೂ ಒಳ್ಳೆಯದಲ್ಲ, ಅದು ಮನಸ್ಸಿಗೂ ಒಳ್ಳೆಯದಲ್ಲ. ಹೊರಗಡೆ ಪ್ರಕೃತಿಯನ್ನು ನೋಡಿ ಸವಿಲಿಕ್ಕೆ ತುಂಬ ಇರುತ್ತೆ ಮಕ್ಕಳಿಗೆ. ಸೊ ಆ ಪ್ರಕೃತಿಯನ್ನು ನೋಡಿ ಎಂಜಾಯ್ ಮಾಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಸೊ ಹಾಗೆ ಅವರು ಒಂದು ಸತ್ಪ್ರಜೆಯಾಗಿ ಬೆಳಿಬೇಕು ದೊಡ್ಡವರಾದಾಗೆ. ಈಗಿನ ಕೆಟ್ಟ ಪ್ರಪಂಚವನ್ನು ಅವರಿಗೆ ಕೆಟ್ಟದಾಗಿಯೇ ಪರಿಚಯಿಸಿ, ಕೆಟ್ಟ ಪ್ರಪಂಚ ಅಂದರೆ ಹೇಗಿರುತ್ತೆ ಅಂತ ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ನೀವು ಆದಷ್ಟು ತಂದೆ ತಾಯಿಗಳು ಅವರನ್ನು ಪ್ರೋತ್ಸಾಹಿಸಿ ಮುಂದೆ ಬರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಮತ್ತು ಚಾಲೆಂಜಸ್ ಇರುತ್ತೆ. ಇವತ್ತು 5th ಬಂದಿರ್ಬೋದು ಅಥವಾ ಪ್ರೈಸ್ ಬರ್ದಲ್ಲೇ ಇರ್ಬೋದು. ಬೇರೆಯವರು ಹೇಳ್ತಾರೋ ನಿಮ್ಮ ಮಗುಗೆ ಇಷ್ಟೇನೋ ಬಂದಿದ್ದು ಅಂಥೇಳಿ.
ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಫಸ್ಟ್ ಬರಲಿ, ಫಿಫ್ತ್ ಬರಲಿ, ಅದರಲ್ಲಿ ಏನಿದೆ, ರ್ಯಾಂಕಲ್ಲಿ ಏನೂ ಇರೋದಿಲ್ಲ. ಸೊ ಯಾವುದೇ ಪ್ರೈಸ್ ಬಂದರೂ ಸಮೇತ ನಮ್ಮ ಮಗು ನಮಗೆ ಪ್ರೀತಿ, ಏನು ಮಾಡಿದರೂ ಸಂತೋಷ. ಅದನ್ನು ಒಳ್ಳೆ ಸತ್ಪ್ರಜೆಯಾಗಿ ಬೆಳೆಸಿದರೆ ಆಯಿತು. ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದರೆ ಯಾವತ್ತೂ ಇಲ್ಲ. ಒಂದು ಸತ್ಪ್ರಜೆಯಾಗಿ ದುಡಿದ್ರೆ ಒಂದು ತೃಪ್ತಿ ಇರಬೇಕು ಮಕ್ಕಳಿಗೆ. ಏನು ನಾವು ಕೆಲಸ ಮಾಡ್ತೀವೋ, ಏನು ಓದ್ತೀವೋ ಅದರಲ್ಲಿ ಅವರಿಗೆ ಒಂದು ತೃಪ್ತಿ, ಆತ್ಮಸ್ಥೈರ್ಯ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಿದ್ದನ್ನು ಕೆಲಸ ಮಾಡಬೇಕು. ಸೊ ಅದನ್ನೆಲ್ಲ ಅವ್ರು ಮಾಡಿ ಅವರಿಗೆ ಒಂದು ಒಳ್ಳೆಯ ಆಶೀರ್ವಾದ ಇರಲಿ, ದೇವರು ಅವರಿಗೆ ಒಳ್ಳೆಯ ಮುಂದೆ ಸತ್ಪ್ರಜೆಯಾಗಿ ಬೆಳೀಲಿ ಅಂತೇಳಿ 2 ಮಾತನ್ನು ಮುಗಿಸ್ತೇನೆ. ನನಗೆ ಇಲ್ಲಿ ಕೊಟ್ಟ ಅವಕಾಶಕ್ಕೆ ಉದಯವಾಣಿ ಗ್ರೂಪಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ವಿಮಲಾ ಚಂದ್ರಶೇಖರ್ ಅವರೇ. ಪ್ರಾಯಶಃ ನಾವು ಈ ಬಹುಮಾನ ವಿತರಣಾ ಸಮಾರಂಭದ ಬದಲು ನಿಮಗೆ ಹಣವನ್ನು ನೇರವಾಗಿ ನಿಮಗೆ ಚೆಕ್ ಕಳಿಸ್ಬೋದು, ಭಾಳ ಸುಲಭದ ಕೆಲಸ. ಆದರೆ ನಾವು ಯಾಕೆ ಮಾಡುವುದಿಲ್ಲ ಅಂತ ಹೇಳಿದರೆ, ವಿಮಲಾ ಚಂದ್ರಶೇಖರ್ ಅಂತವ್ರು ನಿಮ್ಮಲ್ಲಿ ಬಂದು ಮಾತಾಡಬೇಕು, ಬದುಕಿನಲ್ಲಿ ಬಹುಮಾನ ಗಳಿಸೋದ್ರೊಂದಿಗೆ ಸ್ವಲ್ಪ ಒಳ್ಳೆಯ ಅನುಭವಗಳು ತಲೆಗೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಅಂಥ ಒಳ್ಳೆ ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದರೆ ನಾವು ಒಂದು ಅತಿಥಿಗಳನ್ನು ಆಯ್ಕೆ ಮಾಡುವಾಗ ನಾವು ಭಾಳ ತುಂಬ ಯೋಚನೆ ಮಾಡ್ತೇವೆ. ಆ ಅತಿಥಿ ಆ ಒಂದು ಕಾರ್ಯಕ್ರಮಕ್ಕೆ ಅರ್ಹರ, ಅಲ್ಲಿ ಬಂದಂಥ ನಮ್ಮ ಬಹುಮಾನ ವಿಜೇತರಿಗೆ ಒಂದು ಬದುಕಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಬಲ್ಲರ ಎನ್ನುವ ಆ ಒಂದು ಆಧಾರದ ಮೇಲೆ ನಾವು ಇವತ್ತು ಒಂದು ಅತಿಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಶ್ರೀಮತಿ ವಿಮಲಾ ಚಂದ್ರಶೇಖರ್ ಅವರು ನಿಮಗೆ ಅದ್ಭುತವಾದ ಸಲಹೆಗಳನ್ನು ನೀಡಿದ್ದಾರೆ. ಅವರು ದಿನವೊಂದಕ್ಕೆ ಸಾವಿರಾರು ಪೇಷಂಟ್ಗಳನ್ನು, ಸಾವಿರಾರು ವಿದ್ಯಾರ್ಥಿಗಳನ್ನು ನೋಡುವವರು, ಅನೇಕ ವರ್ಷಗಳಲ್ಲಿ ನೋಡಿದ ಅನುಭವದ ಸಾರವನ್ನು 4 ಶಬ್ದದಲ್ಲಿ ಹೇಳಿದ್ದಾರೆ. ಪ್ರಾಯಶಃ ನೀವು ಇವತ್ತು ಬಹುಮಾನ ವಿಜೇತರಾಗುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಾಳೆ ನಿಮ್ಮ ಮಕ್ಕಳು ಬಹುಮಾನವನ್ನು ಪಡೆದು ಆ ಅನುಭವಗಳನ್ನು ಕೇಳಿ ಬದುಕಿನಲ್ಲಿ ಯಶಸ್ವಿ ಆಗುವುದು ಕೂಡ ಉದಯವಾಣಿಗೆ ಭಾಳ ಮುಖ್ಯ ಅಂತ ಹೇಳ್ತಾ, ಮೇಡಮ್ ನಿಮ್ಮ ಉತ್ತಮ ಮಾತುಗಳಿಗಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾವಿರಾರು ಜನರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇವತ್ತು ಊಟ ಮಾಡೋದಿದ್ರೆ ಅದು ನಮ್ಮ ಸತೀಶ್ ಪೈಗಳ ಕೈಯಿಂದ. ಅವರು ನಮಗೆ ಅನ್ನದಾತರಾಗಿ ಬದುಕ್ತಾ ಇದ್ದಾರೆ. ಪ್ರಾಯಶಃ ನಿಮಗೆ ಅರ್ಥ ಆಗ್ಬೋದು ಅಂತ ಹೇಳಿದರೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು 5,000 ಜನ ಇರ್ಬೋದು, ನಮ್ಮ ಡ್ರೈವರ್ಗಳು 500 ಜನ ಇದ್ದಾರೆ ವಾಹನವನ್ನು ಕೊಂಡೋಗುವವರು, ನಮ್ಮ ಏಜೆಂಟ್ರುಗಳು ಒಂದು 60,000 ಏಜೆಂಟ್ರುಗಳು ಇಡೀ ಕರ್ನಾಟಕದಂತೆ ನಮ್ಮ ಪತ್ರಿಕೆಯನ್ನು ಹಂಚುತ್ತಾರೆ. ಇವರೆಲ್ಲರಿಗೂ ಕೂಡ ಅನ್ನದಾತರಾಗಿರುವಂಥ ಸತೀಶ್ ಪೈಗಳ ಶುಭಾಶಯಗಳನ್ನು ನಿಮ್ಮೆಲ್ಲ ಮಕ್ಕಳಿಗೆ ನಾನು ಹೇಳ್ತಾ, ನನಗೆ ಭಾಳ ಖುಷಿ ಅಂತ ಹೇಳಿದರೆ ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಬಹುಮಾನದೊಂದಿಗೆ ತನ್ನ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅವರ ಶುಭಾಶಯಗಳನ್ನು ನಿಮಗೆ ಸಲ್ಲಿಸ್ತಾ ನಾನೀಗ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ದಯವಿಟ್ಟು ವಿಜೇತರು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. Participants and winners of this photo contests, parents, grandparents, my dear colleagues, I'm really delighted to be amongst all of you when you have gathered to celebrate the innocence of childhood, the joy and the happiness what these small toddlers they bring to our life. Like my colleague shared with you, that perhaps this is one of the first contests ever launched by Udayavani, and this is the oldest one. The objective behind this was to connect to our leaders, not readers, future leaders at an earlier stage. And I'm sure the contestants as well as the winners, whether they are going to become tomorrow a successful lawyer, doctor, engineer,
astronaut, scientist, or maybe prime minister or something like that, they will always remember that the first contest they won in their life was Udayavani photo contest. So it will play definitely a very important role in their life. ವೇದಿಕೆಯ ಮೇಲಿರುವ ಗಣ್ಯರೇ, ಸೇರಿರತಕ್ಕಂತಹ ಎಲ್ಲ ಉದಯವಾಣಿ ಪತ್ರಿಕೆಯ ಓದುಗರ ಬಂಧುಗಳೇ, ಬಹಳ ಅಭಿಮಾನ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಮಗುವಿಗೆ ದ್ವಿತೀಯ ಪ್ರೈಸ್ ಬಂದದ್ದು ಮುಖ್ಯ ಅಲ್ಲ, ಆದರೆ ದೂರದ ಬೆಳ್ತಗಣಿಯಿಂದ ಬಂದು ಈ ಪ್ರಶಸ್ತಿಯನ್ನು ಅಥವಾ ಬಹುಮಾನವನ್ನು ಪಡೆಯಬೇಕು ಅಂತಂದರೆ ಈ ಉದಯವಾಣಿ ಪತ್ರಿಕೆಯ ಮೇಲಿರತಕ್ಕಂತಹ ಚಿಗುರು ಚಿತ್ರದ ಈ ಏನು ಸ್ಪರ್ಧೆಯನ್ನು ಮಾಡಿದಾರ ಆ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ನಮ್ಮ ಅಭಿಮಾನಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದಕ್ಕೆ ಉದಯವಾಣಿಯ ಎಲ್ಲ ಸಂಘಟಕರಿಗೆ ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕ ನೆಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರತಕ್ಕಂತಹ ಈ ಉದಯವಾಣಿ ಸಂಸ್ಥೆಗೆ ನಾನು ಶುಭಾಶಯಗಳನ್ನು ಕೋರ್ತಾ, ಈ ಕಾರ್ಯಕ್ರಮಕ್ಕೆ ನಮಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಈ ಸಂಸ್ಥೆಗೆ ಆಭಾರಿ ಆಗ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. Last year also I had sent my kids photos, the same girl. But there was no blue tick in WhatsApp. I told my husband they have not seen the photo. And I gave the hard copy as well as the soft copy. And blue tick was not there. I told my mother-in-law no. But this time my mother-in-law forced me. You send the photo. You won't believe, tomorrow was the last day. Today was my photo shoot. And that too at home only. And we didn't prepare for anything. My photographer was the best. So then he clicked few photos. He said, "This is good," he said. And he was the one who chose the photo also. And I really appreciate Udayavani to conduct this program, because when I was a kid, every morning we used to get up and see which kid has got the first prize. And we used to compare. Oh, this one should have got the first prize. This one should have got the second prize. This is also an opinion of the readers. So for example, when my kid got the prize, there were few people saying, "Oh, she deserved the first prize." But I said, "It's okay. We got the second." When the paper came, I was still sleeping. One of my relative called and told me that she has won. Even then, I was not very sure whether it was in the main page or all these appreciation photos. But when I saw the second prize, I was really happy. And whatever sir said, everything we have experienced. My grandparents, they take the photos everywhere and they show now the paper. And pulli na photo by the second. So that is one kind of one rank in our life. See, many people conduct these days Children's Day contest, but what prize you get in Udayavani, it's incomparable. My husband said, see, what you get in Facebook or all those Instagram and all is nothing in compared to Udayavani. It's okay, we got in Udayavani, that's a great achievement what our kid did. And we are once again very, very thankful to Udayavani, and I hope they continue this program forever, and many more kids, let them participate and win prizes. Thank you. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಈ ಬಹುಮಾನ ಪಡೆಯೋದು, ಒಂಥರ ಪ್ರೆಸ್ಟೀಜ್ ಥರ. ಆ್ಯಂಡ್ ಸ್ಪೆಷಲಿ ಇಲ್ಲಿ ಕೊಡುವಾಗ ಒಂಥರ ಗೂಸ್ ಬಂಪ್ಸ್. ಫಸ್ಟ್ ಟೈಮ್ ನಾವು ನಮ್ಮ ಫೋಟೋ ಬರಬೇಕಂತ ಎಣಿಸಿರ್ತೀವಿ, ಆದರೆ ನಮ್ಮ ಮಕ್ಕಳದ್ದು ಬರುವಾಗ ಇನ್ನೂ ತುಂಬ ಖುಷಿ ಆಗ್ತದೆ ಅಲ್ವಾ. ತುಂಬ ಖುಷಿಯಾಗಿದೆ. ಮತ್ತು ಇಲ್ಲಿ ಬಂದು ಇಲ್ಲಿದು ಹಾಸ್ಪಿಟಾಲಿಟಿ marvelous, very good. The way they took us in the lift, gave us food there, everything is very good. We are very thankful to Udayavani, and we ask them to continue this program forever, and this is a very good opportunity for all the children here. Thank you. ತಮ್ಮೆಲ್ಲ ಜೀವನಾಡಿಗಳೊಂದಿಗೆ ಜನಮನದ ಜೀವನಾಡಿಯ ಕಚೇರಿಯಲ್ಲಿದ್ದೀರಾ. ಸಂಭ್ರಮದ ಸನ್ನಿವೇಶ ಕೊನೆಯ ಹಂತದಲ್ಲಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಕೊಟ್ಟು ಬಂದಿರುವಂತಹ ಶ್ರೀಮತಿ ವಿಮಲಾ ಚಂದ್ರಶೇಖರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಜನಮನದ ಈ ಜೀವನಾಡಿ